ಸಂಧಾನದ ಬಳಿಕ ತಣ್ಣಗಾದ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಇದೀಗ ಜಲಸಂಪನ್ಮೂಲ ಮಂತ್ರಿ. ರಾಮಲಿಂಗಾರೆಡ್ಡಿ ಇದೀಗ ಜಲಸಂಪನ್ಮೂಲ ಮಂತ್ರಿಯಾಗಿದ್ದಾರೆ. ಇದು ಅಧಿಕೃತ. ಕಚೇರಿಗೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ. ಜಲಸಂಪನ್ಮೂಲ ಇಲಾಖೆಯ ವಹಿಸಿಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಅಧಿಕಾರಿಗಳ ಜೊತೆ ರೆಡ್ಡಿ ಮೊದಲ ಸಭೆ ಇದು. ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ರೆಡ್ಡಿ ಸಭೆ ಆರಂಭ ಆಗಿದೆ. ವಿಧಾನಸೌಧದಲ್ಲಿರುವಂತಹ ಕೊಠಡಿ ಸಂಖ್ಯೆ 336ರಲ್ಲಿ ರೆಡ್ಡಿ ಸಭೆಯನ್ನ ಮಾಡ್ತಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡ್ತಿದ್ದಾರೆ. ಈ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಸಂಧಾನದ ಬಳಿಕ ತಣ್ಣಗಾದ ರಾಮಲಿಂಗಾರೆಡ್ಡಿ. ಇದೀಗ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಮಂತ್ರಿ. ಇದು ಅಧಿಕೃತ. ಕಚೇರಿಗೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಇಲಾಖೆ ವಹಿಸಿಕೊಂಡ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಅಧಿಕಾರಿಗಳ ಜೊತೆ ರೆಡ್ಡಿ ಮೊದಲ ಸಭೆ ಇದೀಗ ಇವತ್ತು. ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಸಭೆಯನ್ನ ಆರಂಭ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ವಿಧಾನಸೌಧದಲ್ಲಿರುವಂತಹ ಕೊಠಡಿ ಸಂಖ್ಯೆ 336ರಲ್ಲಿ ಸಭೆಯನ್ನ ಮಾಡ್ತಾ ಇರುವಂತದ್ದು. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ಮಾಡ್ತಿದ್ದಾರೆ ರಾಮಲಿಂಗಾರೆಡ್ಡಿ. ಈ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಸಂಧಾನದ ಬಳಿಕ ತಣ್ಣಗಾದ ರಾಮಲಿಂಗಾರೆಡ್ಡಿ. ಇದೀಗ ಜಲಸಂಪನ್ಮೂಲ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು. ಇದು ಅಧಿಕೃತ. ಕಚೇರಿಗೆ ತೆರಳಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯನ್ನ ವಹಿಸಿಕೊಂಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಸಾಕಷ್ಟು ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ನಾನು ಜಲಸಂಪನ್ಮೂಲ ಇಲಾಖೆಯನ್ನ ಒಪ್ಕೊಳ್ಳೋದಿಲ್ಲ, ಬೆಂಗಳೂರಿನ ಸಚಿವರಾಗಿರ್ತೀನಿ, ಉಸ್ತುವಾರಿ ಸಚಿವರಾಗ್ತೀನಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದಕ್ಕೆ ಒಪ್ಪಲಿಲ್ಲ ಹೈಕಮಾಂಡ್ ಆಗ್ಲಿ ಹಾಗೆ ಡಿ.ಕೆ. ಶಿವಕುಮಾರ್ ಆಗ್ಲಿ. ಬೇಡ, ನೀವು ಜಲಸಂಪನ್ಮೂಲ ಇಲಾಖೆಯಲ್ಲೇ ಇರಬೇಕು, ಸಚಿವರಾಗಿರ್ಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು. ಸಂಧಾನದ ಬಳಿಕ ಹೈಕಮಾಂಡ್ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಸಂಧಾನದ ಬಳಿಕ ಈಗ ಸೈಲೆಂಟ್ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ಶಮನ ಆಗಿರುವಂತದ್ದು. ರಾಜಿ ಸಂಧಾನದ ಸಕ್ಸಸ್ ಬೆನ್ನಲ್ಲೇ ಈಗ ಚುರುಕಾಗಿದ್ದಾರೆ. ಜಲಸಂಪನ್ಮೂಲ ಅಧಿಕಾರಿಗಳ ಜೊತೆ ಮೊದಲ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಲಾಖೆಯ ಅಧಿಕಾರಿಗಳೊಂದಿಗೆ ಈಗ ಆಲ್ರೆಡಿ ಸಭೆ ಆರಂಭ ಆಗಿರುವಂತದ್ದು. ವಿಧಾನಸೌಧದ ಕೊಠಡಿಯಲ್ಲಿರುವ ಸಂಖ್ಯೆ 336ರಲ್ಲಿ ಸಭೆಯನ್ನ ಮಾಡ್ತಿದ್ದಾರೆ ಜಲಸಂಪನ್ಮೂಲ ಅಧಿಕಾರಿಗಳ ಜೊತೆಗೆ. ಈಗ ಅಧಿಕಾರವನ್ನ ವಹಿಸಿಕೊಂಡ ನಂತರ ಮೊದಲ ಸಭೆ ಅಧಿಕಾರಿಗಳ ಜೊತೆ ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡ್ತಿದ್ದಾರೆ. ಅದಾದ ಬಳಿಕ ಮಾಧ್ಯಮದ ಜೊತೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ